ನೋಡ್ರಿ ಅಪ್ಪ. ಎದ್ದಾಗಲ್ದು ಹೋಗುತ್ತೆ, ಮಲಗಿದಾಗಲ್ದು ಹೋಗುತ್ತೆ, ನಿಂತಲ್ಲೂ ಕುಂತಲ್ಲೂ ಹಾಳಾಕೊಂಡು ಹೋಗ್ಲಿ ಸಂಡಾಸಿಗೆ ತಗೊಂಡು ಗುಚ್ಚಾರಿಗೆ ಸಹಿತ ಅವ್ರನ್ನ ಕಂಡಿದ್ರಿ ಅಪ್ಪ. ಮಕ್ಕಳ್ರಿ ಯಾಕೆ ನಗಾಡಕತ್ತ ನೀವು? ಅಲ್ಲ ಒಟ್ಟಾರೆ ಅವ್ರ ಚಿಂತೆ ಒಳಗ ನನ್ ತಲೆ ಕೆಟ್ಟ 12 ಆಣೆ ಆಗೈತ್ ನೋಡ್ರಿ ಅಪ್ಪ. 12 ಆಣೆಲಿ ಕೆಟ್ಟ ತಲೆ ಸರಿ ಆಗ್ತೈತಿ. ಬಂದ ನೋಡ್ರಿ ಕುಕ್ಕ ನನ್ ಮಗ. ಅಲ್ಲ ಈ ನನ್ ಮಗ ಇಂಜಿನ್ ಕೆಟ್ಟ ಸ್ಕೂಟರ್ ಜಾತಿ ಅವನಿವನು. ಇಂಜಿನ್ ಕೆಟ್ಟ ಸ್ಕೂಟರ್ ಹ್ಯಾಂಗ ನಡವಳಿಕೆ ಬಂದ್ಬಿಟ್ಟೈತ ಗುರ್ರ 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 ಅಂತ, ಹಂಗ ಈ ನನ್ ಮಗ ಮಾತಾಡ್ಬೇಕಾದ್ರೆ ಪಟ್ಟ ಕೆಟ್ಟ ಕೆಟ್ಟ ಸೊಟ್ಟ ಅಂತ ಮಾತಾಡ್ತಾನ. ರಮಾಚಾರಿ ಎತ್ತಾಗ ಹೊಂಟೈತಿ ಸವಾರಿ. ನಾನು ಸಂತೆಗೆ ಹೋಗಿದ್ದೀಯಾ? ನಾನು ಸಂಡಾಸಿಗೆ ಹೋಗಿದ್ದೀಯಾ? ನಾನು ಸ್ಮಶಾನಕ್ಕೆ ಹೋಗಿದ್ದೀಯಾ? ನಾನು ಏನ್ಲೆ ಸರಿಗಮ ಬದಲು ಸಾಕ್ತಿಲ್ಲ ಸಂತೆಗೆ ಹೋಗಿದ್ದೆ. ಇಲ್ಲ ಐತಿದ್ರ ಗೊತ್ತು. ಅಲ್ಲ ಕೆಟ್ಟ ಹೋದ್ ಗಾಡಿ ದೂಡ್ದು ಸ್ಟಾರ್ಟ್ ಆಗ್ತೈತಿ, ಮತ್ ಈ ಗಾಡಿಗೆ ತಲೆ ಮೇಲೆ ಹೊಟ್ಟು ಸ್ಟಾರ್ಟ್ ಆಗ್ತೈತಿ. ಸಂತೆಯಲ್ಲಿ ಒಂದು ಸುಂದರ ನೋಡ್ತೀಯನ? ಸಂತೆಯಲ್ಲಿ ಒಂದು ಸುಂದರ ಹುಚ್ಚಲ್ಲಿ ನೋಡ್ತೀಯನ? ಸಂತೆಯಲ್ಲಿ ಒಂದು ಸುಂದರ ಹುಲಿ ನೋಡ್ತೀಯನ? ಸಂತೆಯಲ್ಲಿ ಒಂದು ಹುಂಡಿ ನೋಡ್ತೀಯನ? ಇಲ್ಲ ಕಣ್ಣ. ಏನ್ ಹೇಳ್ತಿ ಹೇಳಿ? ಸಂತೆಯಲ್ಲಿ ಒಂದು ಸುಂದರ ಹುಡುಗಿ ನೋಡ್ದೆ. ಮುಗ್ದ ಹೋಯ್ತು, ಇಲ್ಲೇ ಬಾಳ್ ಮಾಡ್ತಾನೆ ನಿಮ್ಮ ಮಗ. ಹುಡುಗಿ ನೋಡ್ತೀಯಾ? ಮೂಗ್ಬಿಟ್ಯಾ? ಕಡೆಗೆ ಏನು ರೂಪ, ಏನು ಒಳ್ಳೆ ಕಪ್ಪು ಕೂದಲು, ಏನು ತುಂಡಗೆ ಅದೇ ಕಣ್ಣ ಅವಳು ತುಂಡಗೆ ಎಲ್ಲ ಗಟ್ಟಿ ಬಿದ್ದಾನ್ರಿ ಅಪ್ಪ ಏನು. ಅಯ್ಯೋ ಬರ್ಲಪ್ಪ. ಸರಿ ಈಗೆಲ್ಲ ಅಕ್ಕಿ ಹಾಕಿನ ಹಾಕಿ ಸಂತೆಲಿದ್ದ ಬಿಟ್ಯಾ? ಸಂತೆಲಿದ್ದ ಹಾಕಿ ಬಿಟ್ಯಾ? ಅವಳು ಚೆನ್ನಾಗೈತ್ ಕಣ್ಣ. ಅವಳು ಬಹಳ ಚೆನ್ನಾಗೈತೆ, ಬಹಳ ಇಷ್ಟರು. ಎಲ್ಲಿ ನೋಡಬಿಟ್ಯಾ? ಎಲ್ಲಿ ಬಂದ್ಬಿಟ್ಲು ನನ್ ಕಾಣ್ತಾ ಇಲ್ಲ. ಅಯ್ಯಪ್ಪ ಸುಂದರಿ. ಒಂದು ಸಾರಿ ಹೇಳಿಬಿಡು, ನಿನ್ನ ಸಲುವಾಗಿ ಇಡೀ ಸಂತಿ ಎಲ್ಲ ಸುತ್ತ ಬಂದಿರ ಗೊತ್ತಾ? ಯಾಕ ಸಂತೆ ಸಿಗಾಕ ತರಕಾರಿ ತಿಳ್ಕೊಂಡಿ ನೀನ, ಅಥವಾ ತರಕಾರಿ ಮಾರು ವ್ಯಾಪಾರ ಅಂತ ತಿಳ್ಕೊಂಡಿ ನೀನ? ಹಂಗಲ್ ಮಾವ, ಇವತ್ತ ಸಂತಿ ಹೌದಾ? ನೀನೇನಾರ ಮತ್ ಸಂತೆ ತರಕಾರಿ ತಗೊಂಬರಕ್ ಹೋಗೇನೋ ಅಂತ ತಿಳಿದು ಇಡೀ ಸಂತಿ ಎಲ್ಲ ಸುತ್ತ ಬಂದೆ ನಿನ್ ಸಲುವಾಗಿ. ಹೌದಾ? ಹೌದು. ಇವ್ರ್ಯಾರ ಮಾವ? ಇವನ ಮಿಸ್ ನಾನು ರಾಡಿ ನನ್ ಮಗ. ರಾಜ ಯಾವ ರಾಜ ಇದು? ಬಿಂಜ ರಾಜ? ರಾಡಿ 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 ಅವ ಹೆಸರು ರಾಡಿ. ಲೇ ಪುಟ್ಮಲ್ಲಿ ಕೆಲಸ ಮಾಡೋನು ಅವಂತೂ ಇಷ್ಟು ಲಗು ಅವನ ಹೆಸರು ಹೇಳೋ
ಪೈಕಿ ಅಲ್ಲ ಅವನ ಹೆಸರು ಹೇಳೋರಿಗೆ ಅಂಗಡಿ ಕಾಣಿಸ್ತೈತಲ್ಲ ನಾವು ಇದು ಚಪಾಯಿಟು ಚಾಕೊಂಡ್ಬರೋಣ. ನೆನ್ಕೊಳ್ಳಿ ಮಿಸ್ಸು, ನನ್ನ ಹೆಸರು ರಾಮಾಚಾರಿ. ಇವನ ಅಪ್ಪನ ಹೆಸರು ಬ್ರಹ್ಮಚಾರಿ, ಅಪ್ಪನ ಹೆಸರು ಅಮ್ಮನ ಹೆಸರು ಬೀದಿ ಮಾರಿ, ಅಡ್ಡ ಹೆಸರು ಖಟಾರ್ ಲಾರಿ. ಅಲ್ಲ ಉರ್ಮಲ್ಲಿ ಸತ್ಯ ಸ್ವಲ್ಪ ಏನೋ ಚಟ್ಟಂಡ ಈ ನನ್ನ ಮಗ ನಡುವರ್ಗೆ ನಿಂತಾನೆ ಶನಿ ಹಂಗಾರು ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡ್ಸ್ಬೇಕು. ಯಾರ ಶನಿ? ಒಂದು ನಮೂನಿ ಇದ್ದಂಗ ಶನಿ ಅಲ್ಲ ಇದ್ದಂಗ. ರಾಮಾಚಾರಿ ನಿಮ್ಗೊಂದು ಅರ್ಜೆಂಟ್ ಕೆಲಸ ಐತೆ ಅಂತ ಹೇಳ್ತೀಯಲ್ಲ, ಹೋಗುದಿಲ್ಲನ? ಅರ್ಜೆಂಟ್ ಕೆಲಸನಲ್ಲ, ಆವಾಗ್ಲೇ ಮುಗಿಸ್ಕೊಂಡ್ ಬಂದೆ. ಕರ್ಸ್ಕೊಂಡ್ ಬಂದೀಯ? ಇದು ಎಲ್ಲ ಇದು ಅದು ಇದು ಅದು ನಾನು ಕುಡಿಯಂಗಿಲ್ಲ. ಇದು ಎಲ್ಲ ಎಲ್ಲ ಮತ್ತೆ ಎಲ್ಲ ಅಂದೇನೇನ ಅದೇ ಎಲ್ಲಾನು ಕೂಡ್ಸ್ಕೊಂಡೆ ಎಲ್ಲ ಅಂತಾರ. ನೀನ್ ಎರಡು ಬಿಟ್ಟು ಎರಡು ಇಟ್ಕೊಂಡಿದ್ದೆ. ತಿಳ್ಕೊಂಡ್ಬಿಡು ಕುಡಿಯ. ಇಲ್ಲಿಂದ ಕದ್ನ ಪೈಕಿ ಅಲ್ಲ ಇವ ಸ್ವಲ್ಪ ಲೂಸ್ ಆಗೈತೆ. ಹೆಂಗಾರು ಮಾಡ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು. ಕುಡಿಯ ನಿನ್ಗೊಂದು ಮುಖ್ಯವಾದ ವಿಷಯ ಹೇಳೋದನ್ನ ಮರ್ಬಿಟ್ಟಿದ್ದೀನಿ ನಾನು. ಏನದು? ಏನಿಲ್ಲ, ನಿನ್ನ ಅಪ್ಪಯ್ಯ ಹೆಣ್ಣ ನೋಡ್ಲಿಕ್ಕೆ ಹೋಗ್ಬೇಕಂತ ಹೇಳ್ತಾ ಇದ್ರು. ಹೆಣ್ಣು ನೋಡಪ್ಪ. ಅದಕ್ಕ ನೀ ಎಲ್ಲಾರು ಭೇಟಿಯಾದ್ರೆ ಅರ್ಜೆಂಟಾಗಿ ಮನೆ ಕಳ್ಸ್ಕೊಡು ಅಂತ ಹೇಳ್ಯಾರ ನೋಡ. ಹೌದಾ? ನಮ್ಮಪ್ಪ ಹೆಣ್ಣು ನೋಡ್ತೀನಿ ಅಂತ ಹೇಳ್ತಾರ. ಹೇಳಿದ್ದಾರೆ. ಜಲ್ದಿ ಹೋಗುದಿಲ್ಲ. ಸರಿ, ಹಂಗಾರೆ ನಾನು ಇವತ್ತು ಹೋಗ್ತೀನಿ. ಮಿಸ್ಸು ಹೆಣ್ಣು ಸರಿ ಹೋಗ್ತಿದ್ದ ಇಲ್ಲೇ ಬರ್ತೀನಿ. ಬರ್ಲಾ? ಮಳೆ ಪ್ರದೇಶ ಇದ್ದಂಗೆ ಅದಲ್ಲ ಇವ. ಅಲ್ಲ ಮಾಳ್ ಪರದೇಶಿ ಮಗ ಮಾಳ್ ಪರದೇಶಿ ಆಗ್ತದೆ ಮತ್ತೇನ್ ಅಂದ್ರೆ ಅಂದ್ರೆ ಇವ ಶಂಭು ಶಾಸ್ತ್ರಿ ಮಗ. ಅವನ ಅಪ್ಪನೂ ಮಾಳ್ ಪರದೇಶಿ, ಮಕ್ಕಳು ಮಾಳ್ ಪರದೇಶಿಗಳ. ಎಲ್ಲರಿಗೂ ಮದುವೆ ಆಗೋ ಹುಚ್ಚಿಟ್ಬಿಟ್ಟು ಕಡೆ. ಎಲ್ಲರೂ ಬಿಡು ಮದುವೆ ಆಗೋ ಹೌದಾ? ನೀ ಯಾಕೆ ನನಗೆ ಕಾಡಕತ್ತೀರಿ ಎಲ್ಲ ಭೇಟಿ ಎಲ್ಲ? ಹಂಗಲ್ಲ ಮಾವ. ಮತ್ ಮೊನ್ನೆ ನನಗೆ ಇಂಗ್ಲಿಷ್ ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ದೆ. ಮತ್ತೆ ಇಂಗ್ಲಿಷ್ ಅಂತ ಇಂಗ್ಲಿಷ್ ಅಂತ ಹೇಳ. ಅದನ್ನೇ ನಾನು ಕಲಿಸ್ಕೊಡು ಮಾವ ಮತ್ತೆ. ಆಯ್ತಾ, ಹೇಳ್ಕೊಡ್ತೀನಿ. ನಾ ಹೇಳ್ದಂಗ ಹೇಳ್ಬೇಕು. ಓ, ನೀ ಹೆಂಗ್ ಹೇಳ್ತೀನಿ ಹಂಗೆ. ಏನು ಹೆಚ್ಚು ಕಡಿಮೆ ಆಗ್ಬಾರ್ದು, ಮಿಸ್ಟೇಕ್ ಆಗ್ಬಾರ್ದು. ನೀ ಹೇಳು. ಹೇಳ್ತಿಯಲ್ಲ? ಆಯ್ತು. ಯಾಕ್ ಮಾವ ಯಾಕ್ ಕರ್ದಿ? ನಾನು ಕರ್ತೀನಿ ನಿನ್ನ. ಅಯ್ಯ, ಈಗರ ಏ ಅಂತ ಕರೀಲಿಲ್ಲ ನಾನು. ನಾನು ಕರ್ದಿದ್ದಲ್ಲ, ಅದು ಇಂಗ್ಲಿಷಿನ ಮೊದಲನೇ ಹೆಸರು ಏ ಅಂತಾರ. ಓ, ಹಿಂಗ್ಯಾ? ಸರಿ ಸರಿ. ಏ ನನ್ಗೆ ಏನಾಗತ್ತಲ್ಲ ಆ ಕಡೆ ಹೇಳಿ ನೋಡ್ಕೊಂಡು ಹೇಳ್ರೆ ಹಂಗಲ್ಲೇ ಏ ಸರಿ. ಎಲ್ಲಿ ಅವ್ರಿಗ ಅಲ್ಲ ನೀನನ್ನ ಅದು ಮೊದಲ ಹೆಸರು ಸ್ವಲ್ಪ ಅದೇನೋ ಆಲ್ಫಾಬೆಟಿಕಲ್ ಅಂತಾರೆ. ಏ. ಹಿಂಗ ಹೇಳಿ ಇಲ್ಲಿ ನೋಡ್ಕೊಂಡು ಹೇಳು. ಏ. ಅವ್ರಿಗೆ ನೋಡ್ಕೊಂಡು ಯಾಕೆ ಹೇಳ್ತಿ, ಅವ್ರಿಗೆ ನೋಡ್ಕೊಂಡು ಯಾಕೆ ಹೇಳ್ತೀನಿ ನಿನ್ನ. ಏ. ಆಯ್ತಲ್ಲ, BCDEFG. ಹಾ ಬಾಳ ಉದ್ದಾದ ಕಟ್ ಮಾಡಿ. ನಾವ್ ಯಾವಾಗಲೂ ಉದ್ದಕ ಮಾಡೋರು, ನಾವು ಯಾವಾಗ ತುಂತುರು ಮಾಡೋರು. ಇಲ್ಲ ನನಗೆ ಬಾಳ ಉದ್ದಾದ ಕಟ್ ಮಾಡಿ. BCDF ಏನಂತೆ? CDF CDF ESI. ನಮ್ ಗಾಡಿಗೆ ಏನಿನ ಇಂಗ್ಲಿಷ್ ಕಲ್ಸ್ಕೊಡ ಅಂದ್ರೆ AD BD ಅಂತ ಚಾಲು ಮಾಡಿಲ್ಲ. ನಮ್ಗೆ ಇದು ಬೇಡ, ನಮ್ಗೆ ಉದುಕ್ತನ ಶಬ್ದ ಹೇಳ್ಕೊ. KD ಹೊಳೆ ಒಳಗೆ ಸಿಗ್ತಾವೆ, KD ಅವ್ರ ಕೈಯಾಗ ನನಗೆ ಅದು ಬೇಡ. ಏನು ಬೇಡ. ಅದು ಬೇಡ. ನನಗೆ ಎಷ್ಟೊತ್ತಿದ್ರು ಉದುಕ್ತ ಒಳ್ಳೆ ಉದ್ದ ಶಬ್ದ ಉದ್ದ ಹೇಳ್ಬೇಕಾ? ಆಯ್ತು ಹೇಳ್ತೀನಿ. ಒಂದ್ ಸರಿಯಾಗಿ ಹೇಳ್ಬೇಕು ನೋಡು. ಹೇಳ ಏನಮ್ಮ? ಕರೆಕ್ಟ್ ಆಗಿ ಹೇಳ್ಬೇಕು ನೋಡು. ಮತ್ತೆ ವೆಲ್ ಅಂದ್ರೆ ಸಂಪತ್ತು. ಅದೇ ಸಂಪತ್ತು. ರೈಟ್ 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 ರೈಟ್. ನಾನು ಬಸ್ ಕಂಡಕ್ಟರ್. ನೀನೇ ಅಂತೀಯಲ್ಲ ಮಗ, right? ನೀ ಹೇಳಿದ್ ಕರೆಕ್ಟ್ ಆಗೈತಿ ಅಂತ ಹೇಳ್ದೆ ನಾನು. ಹಿಂಗ right ಆಯ್ತು. ರೈಟ್ ರೈಟ್ ಹೆಲ್ತ್ ಅಂದ್ರೆ ಆರೋಗ್ಯ. ಹೆಲ್ತ್ ಅಂದ್ರೆ ಆರೋಗ್ಯ. ಇನ್ನೊಂದ್ಸಲ ಹೇಳು. ಹೆಲ್ತ್ ಅಂದ್ರೆ ಆರೋಗ್ಯ. ಏನಮ್ಮ ನೀನು ಇಂಗ್ಲಿಷ್ ಹೇಳ್ಕೊಡು, ನನಗ್ ಬರುದಿಲ್ಲ ನಿನಗ್ ಬರುತ್ತಂತ ಇನ್ನೊಬ್ರು ಬಂದು ಇಂಗ್ಲಿಷ್ ಹೇಳ್ಕೊಡು ಅಂದ್ರೆ ನೀ ಏನೋ ಹೇಳ್ಕೊತಿ. ಇದು ಇಂಗ್ಲಿಷ್ ಅಲ್ಲ. ಹೆಲ್ತ್ ಅಂದ್ರೆ
ಏನ್ ಮಾಡಕತ್ತೀನಿ ಸರಿ ಹಂಗಾದ್ರೆ ಹೇಳ್ತೀನಿ ಹೇಳ ಇದು ಮಾತ್ರ ತಪ್ಪು ಬರ್ತ ಹೇಳ ಹೇಳ ಹಿಂಗಿಟ್ರೆ ಬರ್ತಾನೆ ಅದ್ ಹೇಳಕ್ ಇದನ್ನ ಕರೆಕ್ಟ್ ಆಗಿ ಹೇಳ್ತೀನಿ ನೋಡು ಕರೆಕ್ಟ್ ಕರೆಕ್ಟ್ ಆಗಿ ಹೇಳ್ತೀನಿ ಐ ಲೈಕ್ ಹುಯ್ ಎಷ್ಟು ಚಂದಾಗಿ ಹೇಳ್ಕೊಡಕತ್ತೀನಿ ನಾನು ಕರ್ಮ ನನ್ ಕರ್ಮ ನನ್ ಬೂಟ್ ನಾನೇ ತಲೆ ಮೇಲೆ ಬಿಡ್ಕೊಳ್ಬೇಕ ಮಲ್ಲಿ ನಂದು ಎರಡು ಜೋಡಿಸ್ತೀನಿ ಈ ಪಾಠ ಇಷ್ಟಕ್ಕೆ ಸಾಕ್ಯಪ್ಪ ಹೌದು ಈ ಪಾಠ ಅಂದ್ರೆ ನಿಮ್ಗೆ ಹೋಗುದಿಲ್ಲ ನಿನಗೆ ಬೇರೆ ಪಾಠ ನಾ ಹೇಳ್ಕೊಡ್ತೀನಿ ಈಗ ಪ್ರೇಮ ಪಾಠ ಅಯ್ಯೋ ಏನ್ ಆ ರೀತಿ ಕೇಳಿ ಪ್ರತಿಯೊಂದಕ್ಕೂ ನೀ ಎಲ್ಲ ವ್ಯಾಕರಣ ಇದ್ದದೆಲ್ಲ ತಲೆ ಕೂಡ ಮೇಲ್ಕೊಂಡು ಮಾಡ್ಕೊಂಡು ಅಂದ್ರೆ ಡ್ಯಾನ್ಸ್ ಮಾಡೋದು ನೀನ್ ಹೇಳಿದ್ ನನಗೆ ಅರ್ಥ ಆಗಿಲ್ಲ ಅಲ್ಲಿ ಮಾತ್ರ ಕರೆಕ್ಟ್ ಅರ್ಥ ಆಗೈತೆ ಚಲೋ ಹೆಂಗೈತಿ ಹುಡುಗಿ 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 ಹೂ ಬರುತ್ತಿ ಹುಡುಗಿ ಹೂ ಬರುತ್ತಿ ಇದು ಎಂದು
ಇಲ್ಲಿಗೆ ಇಲ್ಲಿಗೆಪ್ಪ ಬಂದ ಇದ ಪಟಶರು ಹೌದಾ ಅಯ್ಯೋ ನಿಮ್ಮ ಮಾವ ಅಯ್ಯೋ ಕಿಲಕಿಲ ಮುಂದಿನ ಪಾಠ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನನ್ನ ಮನೆಗೆ ಚೆಲುವ ರಾಜಕುಮಾರ. ಕಡಲ ದಾಟಿ ಕುದುರೆ ಏರಿ ಚೆಲುವ ಅಕ್ಷತ ತಗೊಳ್ಳಿ ಅಕ್ಷತ ಕೈಲಿ ಇಟ್ಕೊಳ್ಳಿ ಏ ಶಾಸ್ತ್ರ ಹೇಳ ಏನ್ರಿ ನಿಮ್ ಮಂತ್ರನ ಏನ್ ತಲೆ ಸರಿ ಇದೆ ಇದ್ರಿ ನಿಮ್ದ ಯಾಕ್ರಿ ನಾನೇನಾರ ತಪ್ಪು ಮಂತ್ರ ಹೇಳಿದ್ರಿ ಅಥವಾ ತಾಳಿ ಕಟ್ಟು ಟೈಮ್ ಇನ್ನೂ ಆಗ್ಲಿಲ್ಲೇನ್ರಿ ನಿಮ್ಮ ಟೈಮ್ ಹಾಳಾಗ್ಲಿ ಇನ್ನೂ ನನಗೆ ಬರೋ ಈ ವರದಕ್ಷಿಣೆ ಹಣನೇ ಬಂದಿಲ್ಲ ಅಂದಾಗ ನೀ ಟೈಮ್ ತಗೊಂಡು ಏನ್ ಮಾಡ್ತೀರಿ ಇಲ್ರಿ ವರದಕ್ಷಿಣೆ ಹಣ ತಗೊಳ್ಳಿಕ್ ಬಂದಾಗ 10 ನಿಮಿಷ ಹೆಚ್ಚು ಕಡಿಮೆ ಆದ್ರೂ ನಡೀತಾ ಇದ್ರಿ ಆದ್ರೆ ತಾಳಿ ಮಾತ್ರ ಸರಿಯಾದ ಮುಹೂರ್ತಕ್ಕೆ ತರಬೇಕು ಅವ್ರಿಗೆ ವರದಕ್ಷಿಣೆ ಹಣ ಸೇರಿ ಸಿಕ್ಕುಕೊಂಡು ನಾನು ತಾಳಿ ಕಟ್ಟಲು ಸಾಧ್ಯವಿಲ್ಲ ಅಮಿತನಿಗೆ ಈಗೋ ಸ್ವಲ್ಪ ಲೇಟ್ ಆಗಿದೆ ಅವನ್ ಬಂದ ತಕ್ಷಣ ನಿಮ್ಮನ್ನು ಕೊಟ್ಬಿಟ್ಟು ಸಾಯ್ ಕಟ್ಟಿ ಸಾಧ್ಯವಿಲ್ಲ ಅಲ್ಲ ವರದಕ್ಷಿಣೆ ಹಣ ಕೊಡ್ತೇವೆ ಅಂತ ಹೇಳಿ ತಾಳಿ ಕಟ್ಟಿಸ್ಕೊಂಡು ಆಮೇಲೆ ಕೊಡಲ್ಲ ಅಂದ್ರೆ ಅದು ಅಲ್ಲದೆ ಹಣ ತರ್ಲಿಕ್ಕೆ ಹೋದವನು ಇಲ್ಲಿಗೆ ಬರ್ತಾನೆ ಅನ್ನೋದು ಏನ್ ಗ್ಯಾರಂಟಿ ಕೊಡ್ತೀವಂತ ಮಾತು ಕೊಟ್ಟು ಕೈ ಕೊಡುವ ಕೂಲ ಎನ್ನದವರು ನಾವಲ್ಲ ಅಮಿತ್ ಕೊಟ್ಟೆ ಬಂದು ಹಣ ತಂದೆ
ಸದ್ಯ ಈ 10,000 ತೆಗೆದುಕೊಂಡು ಉಳ್ಳಾಡಿಗೆ ಉಳಿದ ಹಣವನ್ನ ಇನ್ನೊಂದೆರಡು ದಿನಗಳಲ್ಲಿ ಖಂಡಿತ ಕೊಡುತ್ತೇನೆ. ನನಗೆ ಉಳಿದ ಹಣವನ್ನ ಮುಟ್ಟಿಸಲಿಕ್ಕೆ ಕೇವಲ 2 ದಿನದ ಕಾಲಾವಕಾಶ. ಅವಕಾಶ ನಿಮ್ಮಂತವರಿಗೆ ಅವಕಾಶ ಕೊಟ್ಟು ಆಕಾಶ ನೋಡ್ತಾ ಕೂತ್ಕೊಳ್ಳೋ ಮೂರ್ಖ ನಾನಲ್ಲ. ಲಕ್ಷಗಟ್ಟಲೆ ವರದಕ್ಷಿಣೆ ಕೊಡ್ಲಿಕ್ಕೆ ಸಾಲಾಗ ನಿಂತಿದ್ರು ಅಂತ ಅವಕಾಶವನ್ನು ಬಿಟ್ಟು ಕೇವಲ 25,000 ರೂಪಾಯಿ ಪಡೆದು ತಾಳಿ ಕಟ್ಲಿಕ್ಕೆ ಸಿದ್ಧರ ಈ ಒಂದು ಬಡ ಹೆಣ್ಣಿನ ಸಲುವಾಗಿ ಕೇವಲ 25,000 ರೂಪಾಯಿ ಪಡೆದು ತಾಳಿ ಕಟ್ಲಿಕ್ಕೆ ಸಿದ್ಧರಾದೆವು. ಈ 30,000 ರೂಪಾಯಿ ಕೊಟ್ಟು ತಾಳಿ ತಂದೆ, ಆದ್ರೂ ನಿಮ್ಗೆ 25,000 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಮೇಲೆ ನಿಮ್ಮ ಈ ಮದುವೆ ನಿಮ್ಗೆ ಬೇಕಾಗಿಲ್ಲ. ಅವರಿಗೆ ಸಾಧ್ಯವಿಲ್ಲ. ಒಂದು ಹಣ, ನಂತರ ತಾಳಿ. ಇವತ್ತು ವರದಕ್ಷಿಣೆ ಕಾರಣದಿಂದ ಅವಳ ಮದುವೆ ನಿಂತು ನಾಳೆ ಅವರನ್ನು ಮದುವೆ ಆಗಲು ಯಾರು ಮದುವೆ ಕೊಡ್ತೇವೆ? ಯಾರು ಮದುವೆ? ನನಗೆ ಮಾಡತ್ತೀಗ ನನ್ನ ಪ್ರಾಣ ಕೊಟ್ಟರು ನಿನ್ನ ಹಣವನ್ನು ಕೊಟ್ಟು ಅದು ಸಾಧ್ಯವಾಗಿದೆ. ಅದು ಸಾಧ್ಯವಾದ ನಾನು ಸಾಯುವವರೆಗೂ ನಿಮ್ಮನೆ ಹಾಗೆ ಬಂಡಿಗಳ ಹತ್ರ ಹೋಗಿ ಕಣ್ಣೀರು ಸುರಿಸಿದ್ರೆ ಆ ಕಲ್ಲ ಕರಗಬಹುದಣ್ಣ. ಭಾಷಣ ಹೃದಯ ಕರಗಲು ಸಾಧ್ಯನೇ ಇಲ್ಲ ಅಣ್ಣ. ತಾಳಿ ಕಟ್ತಾ ಇರೋದು ನನಗಲ್ಲ ಅಣ್ಣ, ನಾನು ಕೊಡುವ ಮಾತಾಗಿದೆ ಅಣ್ಣ. ತಾಳಿ ಕಟ್ಟೋದಕ್ಕೆ ಕೂಲಿ ಕೇಳೋ ಇಂಥ ಗಂಡಿನ ಜೊತೆ ಸುಖವಾಗಿ ಬಾಳ ಸಹಿಸಲು ಸಾಧ್ಯ ಏನಣ್ಣ? ಇಲ್ಲಣ್ಣ, ನನಗೆ ಮದುವೆ ಇಷ್ಟ ಇಲ್ಲ. ನನಗೆ ಮದುವೆ ಬೇಕಾಗಿಲ್ಲ. ದಯವಿಟ್ಟು ಒಟ್ಟು ಹೊರ ಹಾಕು ಈ ತರ ಪಿಶಾಚಿನ. ಕುಡಿಲಿಕ್ಕೆ ಗಂಜಿಗೆ ಗತಿ ಇದ್ದು ನಾಲಿಗೆ ಮಾತ್ರ ಉಗ್ಗದ್ದು ಬಿಡ್ತಾ ಇದ್ದೀರಾ? ಪಾಪ ಬಡವರ ಹೆಣ್ಣಂತ ತಾಳಿ ಕಟ್ಲಿಕ್ಕೆ ಬಂದ್ರೆ ನನಗೆ ಬಾಯಿಗೆ ಬಂದಂತೆ ಹೊಗಳ್ತಿದ್ದೀರೋ? ಹುಚ್ಚು ಹೆಣ್ಣೆ. ವರದಕ್ಷಿಣೆ ತಗೊಳ್ದೆ ನಿನಗೆ ಮದುವೆ ಆಗ್ಲಿಕ್ಕೆ ಮುಂದೆ ಯಾರು ಮಾಡ್ತಾರೋ? ನಾನು ಮಾಡ್ತೀನಿ. ಒಂದು ಹಣ ಹಾಕ್ಕೊಡ್ತೀಯಲ್ಲ? ನೀನು ಜೀವನ ಪರ್ಯಂತ ಕನ್ಯೆಯಾಗಿ ಉಳಿ ಹಾಕಬೇಡ. ನನ್ನ ಹೆಸರು ನಾಲಿಗೆ ಎಲುಬಿಲ್ಲ ಅಂತ ಅದನ್ನು ಹೇಗಾದರೂ ಹರಿಯಲು ನಿನ್ನನ್ನು ಇಲ್ಲೇ ಜೀವಂತ ಸಮಾಧಿ ಮಾಡಿ ಬಿಡುತ್ತೇನೆ. ಬಡವರ ಹೆಣ್ಣನ್ನು ಉದ್ಧಾರ ಮಾಡುವ ನೆಪದಲ್ಲಿ ಅವರ ರಕ್ತವನ್ನು ಹೀರುವ ರಾಕ್ಷಸ ಕುಲದವನೇ ನೀನು. ನಿನ್ನಂಥವನಿಗೆ ಮಾನವೀಯತೆ ಅಂದ್ರೆ ಏನು ಅಂತ ಹೇಗೆ ಗೊತ್ತಾಗಬೇಕು? ಮಾನವೀಯತೆ. ನಿನ್ನಲ್ಲಿ ಅಷ್ಟೊಂದು ಮಾನವೀಯತೆ ತುಂಬಿ ತುಳುಕಾಡಬೇಕಾಗಿದ್ರೆ ನೀನೇ ಯಾಕೆ ಈ ಹೆಣ್ಣಿಗೆ ತಾಳಿ ಕಟ್ಟವಳ ಬಾಳನ್ನು ಉದ್ಧಾರ ಮಾಡಬಾರದು? ನೀನೇ ಯಾಕೆ ಈ ಹೆಣ್ಣಿಗೆ ತಾಳಿ ಕಟ್ಟವಳ ಬಾಳನ್ನು ಉದ್ಧಾರ ಮಾಡಬಾರದು? ಕೊಡ್ತೀನಿ, ಅದನ್ನು ನೀನು ಹೇಳಬೇಕಾಗಿಲ್ಲ. ತಾಳಿ ಕಟ್ಲಿಕ್ಕೂ ಕೂಲಿ ಕೇಳುವ ನಿಮ್ಮಂಥ ಧನ ಪಿಚಾಚಿಗಳು ನಿರ್ಮೂಲನೆ ಮಾಡಿ ಈ ಸಮಾಜಕ್ಕೆ ನಿನ್ನ ಆದರ್ಶವನ್ನ ಖಂಡಿತ ತೋರಿಸಿಕೊಡ್ತೀನಿ. ಶಾಸ್ತ್ರಿಗಳೇ, ಪ್ರಾರಂಭಿಸಿ. ನೋಟಿದ ಚಂತೆ
ಮೇರೇಜ್ ಸಾರ್ ಮೇರೆ ಮದುವೆ ಸ್ವರ್ಗದಲ್ಲಿ ನಿಶ್ಚಯವ ಬ್ರಹ್ಮಲಿಖಿತದಲ್ಲಿ ಹೀಗೆ ಆಗ್ಬೇಕು ಅಂತ ಬರ್ತಿತ್ತು. ಹೀಗಾಯ್ತು ಅಷ್ಟೇ. ನೀನು ಜೀವನದಲ್ಲಿ ಮನಸ್ಸುಗಳೆಲ್ಲ ಕಂಡಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಅನಿರೀಕ್ಷಿತವಾಗಿ ನಿನ್ನ ಕೊರಳಿಗೆ ನಾನು ತಾಳಿ ಕಟ್ಟಿಬಿಟ್ಟಿದ್ದೆ. ಆದರೆ ಈ ಸಂದರ್ಭದಲ್ಲಿ ಒಂದು ಮಾತು ಮಾತ್ರ ನಾನು ಹೇಳಬಲ್ಲೆ. ನಿನ್ನ ಎಲ್ಲ ಪ್ರಯತ್ನಕ್ಕೆ ನಾನು ಶಕ್ತಿ ಸಿಕ್ಕಿದ್ದೆ ನನ್ನ ಸೌಭಾಗ್ಯ. ನನ್ನ ಹಾಡಿನಲ್ಲಿ ಸಂತೋಷವಾಗಿ ನಿಮ್ಮ ಜೊತೆ ತಮ್ಮ ಪರೇಶ ಮಾತಿನ ಗಡಿಬಿಡಿಯಲ್ಲಿ ನನ್ನ ದಕ್ಷಿಣ ಕೊಡುವುದನ್ನ ಮರ್ತಿಬಿಟ್ರಲ್ಲ ವರದಕ್ಷಿಣೆ ಜೊತೆಗೆ ದಕ್ಷಿಣೆಗೂ ತಲುಪಿದ್ರು ಅಂತ ಹೇಳ್ತಾರೆ. ಸತ್ಯ ವರದಕ್ಷಿಣೆ ಪಡೆದಿದ್ರು ಪರವಾಗಿಲ್ಲ, ನಿಮ್ ದಕ್ಷಿಣೆ ಕೊಟ್ಟರಲ್ಲ ಅಷ್ಟೇ ನೋಡಿ ತಮ್ಮ ಆಶೀರ್ವಾದ ಪಡೆಯಿರಿ. ನಿಮ್ಮ ಕಷ್ಟವೆಲ್ಲ ನಷ್ಟವಾಗಿ ಇಷ್ಟ ಕಾರ್ಯದಲ್ಲಿ ಹಾಗೆ ಆಗ್ತದೆ ಈಶ್ವರ್ಯದ ಜನ್ಮದಲ್ಲಿ ಹಲವು ಬೇಡುವೆ
ಈ ಖಾರ್ಗೆ ಜುಗಕ್ಕೂ ಬಹಳಷ್ಟು ವರ್ಷಗಳ ಸಂಬಂಧ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಮೊದಲು ನಾನು ಖಾರ್ಗೆ ಜುಗ್ ಎಲ್ಲಿದೆ ಹೇಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಾನು ಪ್ರಥಮವಾಗಿ ಬಂದದ್ದು ಇಲ್ಲಿ ನಾಟಕಕ್ಕೆ ಹಿನ್ನೆಲೆ ಗಾಯಕನಾಗಿ ಒಂದು 2-3 ವರ್ಷ ಹಿನ್ನೆಲೆ ಗಾಯಕನಾಗಿ ಬಂದೆ. ಅದರ ನಂತರ ನನ್ನ ಬೇಗ ಸಂದೇಶ ಎಂಬ ನಾಟಕವನ್ನ ಈ ಮಂಡಳಿಯವರು ಈ ವೇದಿಕೆ ಮೇಲೆ ಪ್ರದರ್ಶನ ಮಾಡಿದರು. ಹಾಗೆ ಅದರ ನಂತರ ನಾನು ವಿಡಿಯೋಗ್ರಾಫರ್ ಆಗಿ ಈ ವೇದಿಕೆ ಮೇಲೆ ಇದುವರೆಗೂ ಬರ್ತಾ ಇದ್ದೀನಿ. ಒಟ್ಟು ಈ ಖಾರ್ಗೆ ಜುಗಕ್ಕೂ ಮತ್ತು ನನಗೂ ಇರೋ ಈ ಒಂದು ಸಂಬಂಧ ಅವಿರತವಾಗಿ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಕಾರಣ ಇಲ್ಲಿಯ ಈ ಮಂಡಳಿ ಹಾಗೂ ಇಲ್ಲಿಯ ಸಹೃದಯ ಜನರೇ ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಇವತ್ತು ದಾಳಿಯೆಲ್ಲ ನೀಡುಪಾಶ ಈ ನನ್ನ ನಾಟಕವನ್ನ ಅತಿ ಹೆಮ್ಮೆಯಿಂದ ಎತ್ಕೊಂಡು ಬಂದು ಇವತ್ತು ಈ ವೇದಿಕೆ ಮೇಲೆ ಅತಿ ಯಶಸ್ವಿಯಾಗಿ ಪ್ರದರ್ಶನವನ್ನ ನೀಡಿದ್ದಾರೆ. ನಿಜಕ್ಕೂ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಈ ನಾಟಕ ಅನೇಕ ಕಡೆಗೆ ಪ್ರಯೋಗ ಆಗಿದೆ. ಆದ್ರೆ ಒಂದ್ ಮಾತು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಪ್ರತಿಯೊಂದು ಪಾತ್ರನು ಅಚ್ಚುಕಟ್ಟಾಗಿ ಆ ಪಾತ್ರಕ್ಕೆ ತಕ್ಕ ಹಾಗೆ ಅವರು ಅಭಿನಯ ಮಾಡಿ ಈ ನಾಟಕಕ್ಕೆ ಯಶಸ್ಸನ್ನ ತಂದುಕೊಟ್ಟಿದ್ದಾರೆ. ಅವರು ವೇದಿಕೆ ಮೇಲೆ ಕರೆದು ಈ ಒಂದು ನನಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಕಾಣಿಕೆ ಈ ನಾಟಕವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿ ನನಗೆ ಆ ಕಾಣಿಕೆ ನೀಡಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಮುಖ್ಯವಾಗಿ ಹೇಳೋದಕ್ಕೆ ಇನ್ನೊಂದು ಮಾತು ನಾನು ಹೇಳ್ತೀನಿ. ಯಾಕಂದ್ರೆ ಇಲ್ಲಿ 3 ಜನ ಇದ್ದಾರೆ. ಶ್ರೀ ಕೆ ಟಿ ನಾಯ್ಕರವರು ಹಾಗೂ ಉಮಾಕಾಂತ್ ನಾಯ್ಕ ಅವರು ಹಾಗೂ ನಾರಾಯಣ್ ನಾಯ್ಕ ಅವರು, ಈ 3 ಜನ ಇಲ್ಲಿ ಇಷ್ಟು ವರ್ಷದಿಂದ ಈ ಅರುಣೋದಯ ನಾಟ್ಯ ವೃಂದವನ್ನ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೂ ಹೊಸ ಪೀಳಿಗೆಯನ್ನ ಈಗ ಹೊಸ ಕಲಾವಿದರು ಕೂಡ ಅವ್ರ ಜೊತೆ ಹಳೆ ಕಲಾವಿದರು RS ನಾಯ್ಕ್, ಆಮೇಲೆ LS ನಾಯ್ಕ್, MS ನಾಯ್ಕ್ ಇವರೆಲ್ಲ ಸೇರಿ ಈ ಒಂದು ನಾಟಕವನ್ನು ಪ್ರತಿ ವರ್ಷ ಇಲ್ಲಿ ಆಡ್ತಾ ಇದ್ದಾರೆ. ಖಾರ್ಗೆ ಜುಗದಲ್ಲಿ ಒಂದು ನಾಟಕ ಅಂದ್ರೆ ಎಲ್ಲ ಕಡೆಗೂ ಪ್ರಸಿದ್ಧವಾಗಿದೆ. ಅಷ್ಟೊಂದು ಅಚ್ಚುಕಟ್ಟಾಗಿ ಇಲ್ಲಿ ಸುಂದರವಾಗಿ ನಾಟಕವನ್ನು ಆಡ್ತಾ ಇದ್ದಾರೆ. ಇದಕ್ಕೆಲ್ಲ ಇವತ್ತೆಲ್ಲ ಪರಿಶ್ರಮ ಕಾರಣ. ಹಾಗೆ ನನ್ನ ಈ ನಾಟಕವನ್ನು ಇವತ್ತು ಇಲ್ಲಿ ವೇದಿಕೆ ಮೇಲೆ ಪ್ರದರ್ಶನ ಮಾಡೋದಕ್ಕೆ ಈ ಮಂಡಳಿಯವರಿಗೂ ಹಾಗೂ ಈ ಮಂಡಳಿಯವರಿಗೆ ಎಲ್ಲ ತಮ್ಮೆಲ್ಲರ ಸಹಾಯ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಬಿಡ್ಬೋದಾ. ಹಾಗೆ ಈ ಒಳ ಕಲಾವಿದರಿಗೂ ಕೂಡ ನಿಮ್ಮೆಲ್ಲರ ಸಹಾಯ ಸಹಕಾರ ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತ ಬೇಡ್ಕೋತಾ ಇನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ. ಶ್ರೀಯುತ ಕೃಷ್ಣಾನಂದ್ ಎ ನಾಯ್ಕ್ ಇವರು ತಮ್ಮ ಮುನ್ನುಡಿಯನ್ನು ಇಲ್ಲಿ ಹೇಳಿದ್ದಕ್ಕಾಗಿ ಅವರಿಗೆ ಮಂಡಳ ವತಿಯಿಂದ ಹಾಗೂ ಊರಿನ ಭಜಕರಿಂದ ನಾವು ತುಂಬಾ ಹೃದಯದಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನೋವು ನಲಿವು ಸಿಹಿ ಕಹಿ ಇವು ಬಾಳಿನ 2 ಗಣಿತ. ಅಂತೆಯೇ ನನ್ನ 2 ಮುದ್ದಿನ ತಂಗಿಯರಲ್ಲಿ ಸಂಧ್ಯಾ ವರದಕ್ಷಿಣೆಯ ಭಯಂಕರ ಜ್ವಾಲೆಗೆ ಬಲಿಯಾದ ಸೌಮ್ಯ ವರದಕ್ಷಿಣೆ ಇಲ್ಲದೆ ಮದುವೆಯಾಗಿ ನನ್ನ ಗಂಡನೊಂದಿಗೆ ಸುಖವಾಗಿ ಜೀವನ. ಆದರೆ ನನ್ನ ತಂಗಿ ಸಂಧ್ಯಾಳ ಬಾಳಿಗೆ ಕಿಚ್ಚನ್ನಿಟ್ಟ ಕೀಚಕನನ್ನು ಸಂಹಾರ ಮಾಡುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ನನ್ನ ತಂಗಿಯನ್ನು ಜೀವಂತವಾಗಿ ಸುಟ್ಟು ಹಾಕಿ ಆ ನನ್ನ ರಾಕ್ಷಸನನ್ನು ನಿರ್ನಾಮ ಮಾಡಿದಾಗಲೇ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ. ನಾನು ನಿನ್ನ ಹತ್ರನೇ ಹೊರಟಿದ್ದೆ, ಆದ್ರೆ ನೀನು ಇಲ್ಲ ಸಿಗ್ಬಿಟ್ಟೆ. ಯಾಕೋ ತುಂಬಾ ಏನೋ ದುಃಖದಲ್ಲಿ ಬೆಳಗಿದ್ದೆಲ್ಲ. ಏನ್ ವಿಷಯ? ಏನಿಲ್ಲ ಸರ್, ಸಂಧ್ಯಾಳ ನೆನಪಾಯ್ತು. ನಡೆದು ಹೋದ ಘಟನೆಯನ್ನು ಚಿಂತಿಸಿ ಆದದ್ದು ಆಗಿ ಹೋಯಿತು. ಈಗ ನಿನ್ನ ತಂಗಿ ಸೌಮ್ಯದ ಸುಖಜೀವನ ಕಂಡಾದರೂ ಹೆಮ್ಮೆ ಪಡು, ಹೆಮ್ಮೆ ಪಡು. ನನ್ನ ಸೌಮ್ಯ ತುಂಬಾ ಅದೃಷ್ಟವತಿ. ಅದಕ್ಕಾಗಿ ನಿನ್ನಂತಹ ದೇವಮಾನವ
ಇದು ನೋಡ್ರಿ, ಈಕೆ ಮಲ್ಲಾಪುರದ ಮಾದೇವಿ ಅಂತ. ಮಲ್ಲಾಪುರದ ಮಾದೇವಿ ಅಂತ ನೋಡ್ರಿ ಇಲ್ಲಿ ಸರಿಯಾಗಿ. 3 ಗಂಡು ಈಕೆಯನ್ನು ಮದುವೆ ಆಗಿ ಒಂದೇ ವರ್ಷದಾಗ ಒಟ್ಟಕ್ಕಾಗ್ಯಾವ್ರಿ. ಈಗ ಈಕೆ 4ನೇ ಗಂಡನ್ ಹುಡುಕಾಕತ್ಯಾಳ್ರಿ. ಇದಾಗುದೇ ನೋಡ್ರಿ. ಅಯ್ಯೋ ಬೇಡಪ್ಪ, ಈಕೆ ಜೊತೆ ಮದುವೆ ಆದರೆ ನಾನು 1 ವರ್ಷಕ್ಕೆ ಕೊಟ್ಟಕ್ ಅಂತ ಬಿಟ್ರೆ ಬೇಡಪ್ಪ ಬೇಡ. ಇದು ಕ್ಯಾನ್ಸಲ್ ಅಂತೇಳಿ ಆಯ್ತು. ಮತ್ತದಾವ್ರಿ. ಇದು ನೋಡ್ರಿ, ಇದು ನೋಡ್ರಿ, ಈಕಿ ಕೆರವಾಡಿ ಕೆಂಚಮ್ಮ ಅಂತ. ನೋಡ್ಲಿಕ್ಕೆ ಯಾಕದಾಳ್ರಿ? ಸಾಧಾರಣ ಚಂದ ಅದಾಳ್ರಿ. ಕೂದ್ಲು ಸ್ವಲ್ಪ ಬೆಳಗಾಗ್ಯಾವ. ಈಗ ಅದೇನೇನೋ ಎಡಾಟ ಟಿವಿಯಲ್ಲಿ ತೋರಿಸ್ತಾರಲ್ರಿ, ಗೋದ್ರೇಜು, ಇಂಡಿಕಾ, ಚೈನಾಯಿ ಅಂತೇಳಿ ಏನೇನೋ ಬಂದಾವ. ಅದು ಹಚ್ಕೊಂಡು ಬೇಕಾದ್ರೆ ಬೆಳಗ್ಗೆ ಇದ್ದದ್ದು ಕೂದ್ಲನ್ನ ಕಪ್ಪು ಮಾಡ್ಕೊಳ್ಬಹುದು ಅಥವಾ ಕೆಂಪು ಮಾಡ್ಕೊಳ್ಬಹುದು. ನಿಮ್ ಮನ್ಸಿಗೆ ಯಾವ್ದಿದೆ ಅದು ಮಾಡ್ಕೊಳ್ಬಹುದು. ನಿಮ್ಗೆ ಬಾಯಲ್ಲಿ ಎಷ್ಟು ಹಲ್ಲ ಅದಾವ್ರಿ? ಈಗ ಹೇಳ್ರಿ, ಬಾಯಲ್ಲಿ ಇರೋದು ಬರೀ ಇದಾದ್ರೆ ಉಳ್ದ ಹಲ್ಲೆಲ್ಲ ಬಿದ್ದೋಗ್ಯಾವ್ರಿ. ನೀವೇನ್ ಕಾಳಜಿ ಮಾಡ್ಬೇಡ್ರಿ. ಈ ನಮ್ಮ ಊರಾಗ ಓಣಿ ಗಲ್ಲಿಗಲ್ಲಾಗ ಹಲ್ ಕಟ್ ಡಾಕ್ಟರ್ ಬೇಕಂತಿದ್ದಾರೆ. ಹಲ್ ಕಟ್ ಅಂತ ಬೇಕಾದ್ರೆ ಅವ್ರ ಹತ್ರ ಹೇಳ್ಕೊಂಡು ಹಲ್ ಕಟ್ ಸಾಕು ಬರ್ತೈತೆ. ವಯಸ್ಸು ನಿಮ್ಗಿಂತ ಒಂದು 4-5 ವರ್ಷ ಹೆಚ್ಚಾಗಿ ಹೋಗ್ರಿ. ಈಗ ಆಗ್ಬೋದೇ ನೋಡ್ರಿ. ನನ್ಗಿಂತ ದೊಡ್ಡವಳು ನನಗೆ ಯಾಕ್ರಿ? ಯಾಕ್ರಿ? ದೊಡ್ಡವಳಾದ್ರೆ ಏನಾಯ್ತ್ರಿ? ವಿರುದ್ಧಿ ಮಾಡಕ್ಕ ವಯಸ್ಸು ಅಡ್ಡ ಬರುದಿಲ್ರಿ. ವಿರುದ್ಧಿ ಮಾಡ್ಬೋದ? ಶಾಸ್ತ್ರಿಗಳೇ, ಆ ದಿನ ದೊಡ್ಡ ಹುಡುಗಿ ಮದುವೆ ಆ ಹುಚ್ಚಿ ಇನ್ನೂ ಹೋಗ್ರಿ. ಅಂತ ಹುಡುಗಿ ಸಿಕ್ಕ್ರೆ ನಾ ಹೆಣ್ಣಿಗೆಲ್ಲ ಪಡ್ತಿದ್ದೆ. ನಾನೇ ಮದುವೆ ನೋಡಿ ಶ್ರೀಮಂತ್ರೆ, ಆಕೆ ಮದುವೆ ಆದದ್ ಮಾತದ್ ಬಾಳ ಹಳೇದಾಗೋಯ್ತ್ರಿ. ಶಾಸ್ತ್ರಿಗಳೇ, ನನಗೆ ಅಂತಾದ ಒಂದು ಹುಡುಗಿ ನೋಡ್ರಿ. ಅಂಥದ್ದೇ ಬೇಕಾ? ಹೌದ್ರಿ? ಅಂಥದ್ದು ಬೇಕಾದ್ರೆ ನೀವು ತಿಳಿಸ್ತೇನ್ರಿ. ಆದ್ರೆ ಯಾಕೋ ನನ್ನ ಕೈ ಸ್ವಲ್ಪ ತುರುಕಿ ಶುರು ಆಗೈತ್ರಿ ಕೈಗೆ. ಗೊತ್ತಾಯ್ತು. ಹುಷಾರಿದ್ದಾರೆ, ಗೊತ್ತಾಯ್ತು. ಇದು ತೆಗೆದುಕೊಳ್ಳೋದಾಗ್ತೀನಿ. ಆಯ್ತ್ರಿ, ಈಗ ತುರುಕಿ ಎಲ್ಲ ಕಡಿಮೆ ಕೆಲಸ ಮಾತ್ರ ಮರಿಬೇಡಿರಿ. ಇಲ್ರಿ, ಮರೆಯಂಗಿಲ್ರಿ. ನೀವು ಕೊಟ್ಟಿದ್ರಲ್ಲ, ಹಿಂಗೂ ಮರೆಯಂಗಿಲ್ಲ. ನಾನೀಗ ಬರ್ತೇನ್ರಿ. ನಾನೀಗ ಬರ್ತೇನೆ. ಆ ದಿವಸ ನೋಡಿದ್ರಲ್ಲ ನೀವು, ಅಂತಂದ್ರೆ ಸಿಕ್ಕಿರೋ ಖಂಡಿತ ನಾನು ಹೇಳ್ತೇನೆ. I love you. I love you. Thank you.
ಅಪ್ಪ ಇಲ್ಲ 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 ಇನ್ನು ಮ್ಯಾಲ ನನಗ ಅಣ್ಣಯ್ಯ ಅಂತ ಕರಿಬೇಡ. ಯಾಕ್ಲ ಮಗ ಈಗ ನಾನು ಹೊಸ ಹೆಸರು ಇಟ್ಕೊಂಡು ಬಂದೇನೆ. ಏನ್ ಗೊತ್ತಾ? ಏನ್ ಗೊತ್ತಾ? ಅಯ್ಯೋ 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 ಹಂಗ ಹೇಳ್ಬೇಕು ನನ್ನ ಹೆಸರು. ಅಯ್ಯೋ ನನ್ನ ಹೆಸರು ಅಣ್ಣಯ್ಯ ಅಂತ. ಅಲ್ಲ ಹೌದಾ? ಅದಕ್ಕೆ ಟೊಂಕಿ ಹಚ್ಚಬೇಕು ಅಂತ. ಅಣ್ಣಯ್ಯ ಡೊಂಕಿ ಟೊಂಕಿ ಲೇ ಮಗ ಈ ಹೆಸರಿಟ್ಟವ್ರು ಯಾರ್ಲೇ ಈ ಹೆಸರಿಟ್ಟವ್ರು ಯಾರು ಪುಟ್ಟಣ್ಣನ ಮಗ ಪುಟ್ಟಂಜ. ಪುಟ್ನಂಜ ಇದ್ದಾನ ಅವನೇ ನನಗೆ ಈ ಇಂಗ್ಲಿಷ್ ಹೆಸರು ಹೇಳ್ಕೊಟ್ಟದ್ದು. ಇಂಗ್ಲಿಷ್ ಹೆಸರು ಅಲ್ಲ ಅಲ್ಲ ಹೆಸರು ಲೇ ಮಗ ಚಂದ ಐತಿ ಮುಸುಳಿಗೆ ನಿನ್ನ ಮುಖಕ್ಕೆ ನಿನ್ನ ಸುಕುಮಾರನಿಗೆ ತಕ್ಕ ಹೆಸರಿಟ್ಟ ನೋಡವ ಏನ್ಲೇ ಅಲ್ಲ ಈಗಿನ ಕಾಲದ ಜನರು ಬುದ್ಧಿಗೆ ಏನ್ ಹೇಳ್ಬೇಕು ಅಂತೀನಿ. ಅಲ್ಲ ಇಂಗ್ಲಿಷಿನ ತಲೆ ಕೂಡ ಗೊತ್ತಿಲ್ಲದೆ ಇದ್ರು ಕೂಡ ಇಂಗ್ಲಿಷ್ ಹೆಸರು ಇಟ್ಕೊಳ್ಳಿ ಕೊಡ್ತಾರೆ. ವೆಂಕಿ ಮಂಕಿ ಡೊಂಕಿ ಪಿಂಕಿ ಅಂತ. ಅದರ ಅರ್ಥ ಏನಂತ ಗೊತ್ತಿಲ್ಲ ಅಪ್ಪಾಜಿ ಟೊಂಕಿ ಅರ್ಥ ನನಗೆ ಗೊತ್ತು. ಡೊಂಕಿ ಅರ್ಥ ಗೊತ್ತ ಟೊಂಕಿ ಅಂದ್ರೆ ಪ್ರಿಯತಮ. ಅಣ್ಣಯ್ಯ ಡೊಂಕಿ ಅಂದ್ರೆ ಪ್ರಿಯತಮ ಅಲ್ಲೇ. ಡೊಂಕಿ ಅಂದ್ರೆ ಕತ್ತೆ ಮಗನೇ ಕತ್ತೆ. ಮತ್ತೆ ಪುಟ್ಟಣ್ಣ ನನಗೆ ಮತ್ತೆ ಅಂದ್ಬಿಟ್ಟ. ಮತ್ತೆ ನೀವು ಹೆದರ್ಸ್ಕೊಂಡು ಪುಟ್ಟ ಮಲ್ಲಿ ಕಡೆಯಿಂದ ನಾನು ಕತ್ತೆ ಅಂತ ಅನ್ಸ್ಕೊಂಡ. ಎಲ್ಲರ ಕಡೆ ಅನ್ಸ್ಕೊಳ್ಳೋದು ಈಗ. ಮಗನೇ ನಾನು ಕತ್ತೆ ಅಂತ ಕರೆದಿಯಲ್ಲ. ಎಲ್ಲಿ ಒಂದು ಗತಿ ಕಾಣಿಸಿ ನಿನ್ನ ತಿಥಿ ಊಟ ಹಾಕದೆ ನನ್ನ ಹೆಸರು ಅಣ್ಣನೇ ಅಲ್ಲ. ಮಗ ಹೋಗೇ ಬಿಟ್ಟಲ್ಲ ಅವ್ನು. ಅಲ್ಲ ಆ ಪುಣ್ಯ ಹಾಕ್ಬಿಟ್ಟು ಜಗಳ ಮಾಡ್ಕೊಂಡು ಒಂದಕ್ಕೆ ಮಾಡ್ಕೊಂಡ್ರೆ ಏನು ಮಾಡೋದು? ಅವ್ರಿಬ್ರೇ ಮಕ್ಕಳು. ಅದು ಭಗವಂತ ಕೊಟ್ಟಂತ ಮಕ್ಕಳು. ಅಪ್ಪ ಯಪ್ಪ 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 ಏನು ಮಕ್ಕಳು? ಅಪ್ಪಯ್ಯ ನೋಡಿ, ಅಪ್ಪಯ್ಯ ಒಂದು ಹೋದ
ಐದನೇದು 2 ಕೋಳಿ ಪೇಪರ್ ಹಾಕೋ ಹುಡುಗನಂತೆ ಓಡೋ ಬಿಡ್ಬೇಕಾ? ಸದ್ಯ ನನ್ನ ಅರ್ಧ ಅಂಗಿ ಸಾಲೆ ಕಾಲಂಗಿ ಕೂಡ ಇಲ್ಲ, ಈ ರೀತಿ ಬೆತ್ತಲಾಗಿದ್ದೀನಿ ತಮ್ಮ, ಬೆತ್ತಲಾಗಿದ್ದೀನಿ. ಅದಕ್ಕೆ ಇನ್ನೊಂದು ಅರ್ಧ ಅಂಗಿ ಸಿಗ್ತೈತೋ ಇಲ್ಲ ಅಂತ ಹುಡುಕಾಕತ್ತಿದ್ದೇನೆ ಮಗ. ಅಂದ್ರೆ ಅಪ್ಪಯ್ಯ ಒಂದ್ ಲೆಕ್ಕದಾಗ ನೀನು ಕಳ್ಸು ಅಂತೀಯಾ? ಒಂದ್ ಲೆಕ್ಕದಾಗ ನೀನು ಕಳ್ಸುತ್ತದೆ ಅಂತೀಯಾ? ಒಂದ್ ಲೆಕ್ಕದಾಗ ಗಂಡು ದ್ರೌಪದಿ ಅಂದ ಆ? ಏನು? ಗಂಡು ದ್ರೌಪದಿ ಅಂದ ಗಂಡು ದ್ರೌಪದಿನ? ಅದೇ ಹಾಕಲ್ಲ? ಅಪ್ಪಯ್ಯ ಐದೇನ ಗಂಡ ಇರೋಳು ಹೆಣ್ಣು ದ್ರೌಪದಿ ಇದ್ದು ಮತ್ತೆ ನೀ 5 ಜನ ಹೆಣ್ಣು ದ್ರೌಪದಿ ಅದಕ್ಕೆ ಏ ಮಗ, ಅಪ್ಪಯ್ಯ ರಾಮಾಚಾರಿ, ಏ ರಾಮಾಚಾರಿ, ಏನಪ್ಪಯ್ಯ ನೋಡಪ್ಪಯ್ಯ ಈ 5 ಜನ ಹೆಂಡತಿ ನೀ ಮಾಡ್ಕೊಂಡೆ ಇದ್ರಲ್ಲಿ ಇನ್ನಿಷ್ಟು ದಾಖಲೆ ಮಾಡ್ಬೇಕಂತ ಮಾಡ್ತೀನಪ್ಪಯ್ಯ. ಹೇಳು ಮಗ. ನಿಮ್ಮಂತವ್ರಿಗೆ ಒಂದು ಮದುವೆ ಮಾಡ್ತಿದ್ದಂತಾನ? ಅಪ್ಪಯ್ಯ ನೀನು 5 ಜನರ ಮದುವೆ ಆಗಿ ನಮ್ಗೆ ಒಂದಾದ್ರೂ ಮದುವೆ ಮಾಡ್ಸಪ್ಪಯ್ಯ. ಮಾಡ್ತೀನಿ ಕಣ್ಣ, ಮಾಡ್ತೀನಿ. ನಿಮ್ಗಿಬ್ರಿಗೂ ಮದುವೆ ಮಾಡ್ತೀನಿ. ಆದ್ರೆ ಮೊದ್ಲು ನಿಮ್ಮ ಮದುವೆ ಮಾಡಿ ಆಮ್ಯಾಗ ನಾನ್ ಮದುವೆ ಆದ್ರೆ ಜನ ನನಗೇನಂದ, ಈ ಊರ್ ಜನ ಏನಂದಾರ? ಏನಂದ್ರು? ಮಗನಿಗೆ ಮದುವೆ ಮಾಡ್ಕೊಂಡು ನಂತರ ಅಪ್ಪ ಮದುವೆ ಆಗ್ಯಾನ ಅಂತ ಹೇಳ್ತಾರೆ. ಹೌದಲ್ಲ? ಅದಕ್ಕೆ ಏನಪ್ಪಯ್ಯ? ಜನ ಹೇಳ್ತಾರೆ. ಅದಕ್ಕೆ ನಾನು ಮಾಡ್ತೇನೆ, ನಾನು ಮೊದಲು ಮದುವೆ ಆಗ್ತೀನಿ, ಆಮ್ಯಾಗ ಬೇಕಾದ್ರೆ ನಿನಗೂ
ವರದಕ್ಷಿಣೆ ಬಿಡುಗನ್ನು ಬುಡ ಸಮೇತ ಕೀಳಬೇಕು, ಹೀಗೆ ಹಾಗೆ ಅಂತ ಆದರ್ಶವಾದಿಯ ಪೋಸ್ ಕೊಟ್ಟು ಮಾತನಾಡ್ತಿದ್ದ ನೀ ರೀತಿ ಮಾತನಾಡ್ತಾ ಇದ್ದೀಯ. ನೋಡ ಮಗ, ನಿನ್ನಿನ್ನೂ ಎಳೆ ಬುದ್ಧಿ. ಈ ಪ್ರಪಂಚದ ಜ್ಞಾನ ನಿನ್ನ ಬುರುಡೆಯೊಳಗೆ ಹೊಕ್ಕಿಲ್ಲ. ಅದಕ್ಕೆ ಈ ರೀತಿ ಮಾತನಾಡ್ತಾ ಇದ್ದೀಯ. ಪುರಾಣದ ಬದನೆಕಾಯಿ ತಿನ್ನೋದು ನಿನಗಿನ್ನ ಗೊತ್ತಿಲ್ಲ. ನೋಡ ಮಗ, ಭಾಷಣ ಆಡ್ಲಿಕ್ಕೆ ಚಂದ, ಆದ್ರೆ ಭಾಷಣ ಮಾಡಿದ್ದನ್ನು ಕಾಲದ ಬಗ್ಗೆ ತರಲೇಬೇಕೆಂಬ ರೂಢಿಯಿಲ್ಲವಲ್ಲ. ಮೆಚ್ಚಿದೆ ನಿಮ್ಮ ಬುದ್ಧಿಗೆ. ಆದರ್ಶದ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಕೋರಿ ಆದರ್ಶವಾದಿ ಅಂತ ಈ ಜನರಿಂದ ಹೊಗಳಿಸಿಕೊಂಡು ತೆರೆಮೆರೆಯಲ್ಲಿ ಆದರ್ಶಕ್ಕೆ ಕಿಚ್ಚು ಹಚ್ಚುವ ಇವತ್ತು ವರದಕ್ಷಿಣೆಯಂತ ಭಯಂಕರ ರಾಕ್ಷಸ ತಾಂಡವಾಡ್ತಾ ಇರೋದು. ನಿಮ್ಮಂತ ಗೋಮುಖ ವ್ಯಾಕರಣ ಇರುವವರೆಗೆ ಈ ಸಮಾಜ ಬದಲಾಗಲು ಸಾಧ್ಯ. ನನಗೆ ಗೊತ್ತು, ನಿನ್ನ ಮೈಯಲ್ಲಿ ಬಿಸಿ ರಕ್ತ ಹರಿತಾ ಇದೆ. ಅದಕ್ಕೆ ಈ ರೀತಿ ಬಿಸಿ ಬಿಸಿ ಮಾತು ನಿನ್ನ ಬಾಯಿಂದ ಹೊರಬರ್ತಾ ಇದೆ. ಆದರೆ ನಿನಗೆ ಜನ್ಮ ಕೊಟ್ಟ ಈ ನಿಮ್ಮಪ್ಪನ ಬಾಯಿಂದ ಬಂದ ಒಂದು ಮಾತನ್ನು ಚೆನ್ನಾಗಿ ನೆನಪು. ಆದರ್ಶ ಆದರ್ಶ ಅಂತ ಆದರ್ಶದ ಬೆನ್ನತ್ತಿ ಹೋದರೆ ಒಂದಿನ ಕೈಯಲ್ಲಿ ಅಲ್ಯೂಮಿನಿಯಂ ತಟ್ಟೆ ಹಿಡಿದು ಅಮ್ಮ ತಾಯಿ ಅಂತ ಬೀದಿ ಬೀದಿ ಭಿಕ್ಷೆ ಬೇಡಬೇಕಾಗುತ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಭಿಕಾರಿ ಹೆಣ್ಣನ್ನು ಮದುವೆ ಮಾಡ್ಕೊಂಡು ಬಂದಿದ್ಯಾ, ಆದದ್ದು ಆಗೋಯ್ತು. ಇನ್ನು ಮುಂದಾದರೂ ಈ ಆದರ್ಶ ಬಿಟ್ಟು ಈ ಹುಡುಗಿ ಕೊರಳಿಗೆ ಕಟ್ಟಿದ ತಾಳಿಯನ್ನು ಕಿತ್ತು ವಾಪಸ್ ಅವರ ಅಣ್ಣನ ಕಟ್ಟುತ್ತಾ ಹೋಗುವುದೇ. ಈ ಮಾತಾಡ್ಲಿಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಇವಳ ಜೊತೆ ನಾನು ಸಪ್ತಪದಿ ನುಡಿದು ಅಗ್ನಿ ಸಾಕ್ಷಿಯಾಗಿ ಇವಳ ಕೊರಳಿಗೆ ತಾಳಿಯ 3 ಗಂಟನ್ನು ಹಾಕಿ ಜನ್ಮ ಜನ್ಮಾಂತರದ ನಂಟನ್ನು ಬಳಸಿಕೊಂಡು ನಾನಿವನ್ನು ಮನೆಗೆ ಕರ್ಕೊಂಡು ಬಂದಿದ್ದೆ. ಓಹೋ, ಜನ್ಮ ಜನ್ಮಾಂತರದ ನಂಟು. ಆದ್ರೆ ಈ ಭಿಕಾರಿ ಹೆಣ್ಣನ್ನು ಕಟ್ಟಿಕೊಂಡ್ರೆ ಈ ನಿನ್ನ ಜನ್ಮ ಕೊಟ್ಟ ತಂದೆ ನಂಟು ಶಾಶ್ವತವಾಗಿ ಕಳೆದುಕೊಳ್ಳಬೇಕೆನ್ನುವುದು ಈ ನಿನ್ನ ಎಡಬದಿಗೆ ಹೊಳೆದಲ್ವೇನೋ? ಹೇಳಿ, ಸಂಬಂಧ ಬೆಳೆಸುವುದು ಕಳ್ಕೊಳ್ಳೋದು ಆ ಸೃಷ್ಟಿಕರ್ತನ ಕೈಯಲ್ಲಿದೆ. ನಮ್ಮ ಬ್ರಹ್ಮಲಿಖಿತದಲ್ಲಿ ಹೀಗೆ ಆಗ್ಬೇಕು ಅಂತ ಬಂದ್ರೆ ಅದು ಯಾವತ್ತೂ ತಪ್ಪಲ್ಲ ಡ್ಯಾಡ್. ಇದೇ ನಿನ್ನ ಕೊನೆಯ ನಿರ್ಧಾರನ? ಇದೇ ನನ್ನ ಕೊನೆಯ ನಿರ್ಧಾರ. ಹಾಗಾದ್ರೆ ನನ್ನ ಆಸ್ತಿಯಲ್ಲಿ ಒಂದು ಕೋಳಿ ಕಾಸು ಕೂಡ ನನಗೆ ಸಿಗಲ್ಲ. ಏ, ಯಾರಿಗೆ ಬೇಕು ನಿನ್ನ ಈ ಆಸ್ತಿ, ಹಣ, ಆಸ್ತಿ, ಸಂಪತ್ತು? ಮನುಷ್ಯ ಹುಟ್ಟೋದು ಬರಿಗೈಲಿ, ಸಾಯುವುದು ಬರಿಗೈಲಿ ಎಂದಾಗ ಈ ನಿನ್ನ ಆಸ್ತಿಗೆ ಎಲ್ಲಿದೆಯಪ್ಪ ಬೆಲೆ? ಮನುಷ್ಯ ಹುಟ್ಟುವುದು ಸಾಯುವುದು ಬರಿಗೈಯಲ್ಲೇ ನಿಜ. ಆದರೆ ಈ ಹುಟ್ಟು ಸಾವಿನ ನಡುವೆ ಈ ಆಸ್ತಿ ಅಂತಸ್ತು ಐಶ್ವರ್ಯ ಮುಖ್ಯವೆಂಬುದನ್ನು ನೆನಪಿಟ್ಟುಕೋ. ಆಸ್ತಿ, ಹಣ, ಇಲ್ಲೇ ಇರುವ ಎಷ್ಟೋ ಬಡವರು ಭಿಕಾರಿಗಳು ಈ ನಮ್ಮ ಸಮಾಜದಲ್ಲಿದ್ದಾರೆ. ಒಂದ್ ವೇಳೆ ನೀವು ಹೇಳಿದ ಪ್ರಕಾರ ಬದುಕಲಿಕ್ಕೆ ಆಸ್ತಿ, ಹಣ ಮುಖ್ಯ ಅನ್ನೋದಾಗಿದ್ರೆ ಇವತ್ತು ಈ ಬಡವರು ಭಿಕಾರಿಗಳು ನಮ್ಮ ಸಮಾಜದಲ್ಲಿ ನೋಡು, ಮಾತಿಗೆ ಮಾತು ಬೆಳೆಸಿ ನನ್ನನ್ನು ರೇಗಿಸಬೇಡ. ನಾನು ನಿನಗೆ ಜನ್ಮ ಕೊಟ್ಟ ತಂದೆ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ಈ ಭಿಕಾರಿ ಹೆಣ್ಣನ್ನು ಉದ್ಧಾರ ಮಾಡಲಿಕ್ಕೆ ಹೋದ್ರೆ ನೀನು ಮಣ್ಣು ತಿನ್ನಬೇಕಾಗುತ್ತೆ. ನಿನ್ನಲ್ಲಿರುವ ಆಸ್ತಿ, ಹಣ, ಐಶ್ವರ್ಯ ತಿಂದು ಬದುಕೋದಕ್ಕಿಂತ ಈ ಮಣ್ಣು ತಿಂದು ಬದುಕೋದು ಎಷ್ಟೋ ವಾಸಿ. ಯಾಕಂದ್ರೆ ನಾವು ಮಣ್ಣಲ್ಲೇ ಹುಟ್ಟೋರು, ಮಣ್ಣಲ್ಲೇ ಬೆಳೆಯೋರು, ಮಣ್ಣಲ್ಲೇ ಮಣ್ಣಾಗಿ ಹೋಗೋದು. ನೀನು ತಿನ್ನೋ ಅನ್ನ ಕೂಡ ಈ ಮಣ್ಣಲ್ಲೇ ಹುಟ್ಟುವುದೇ ಅಲ್ಲ. ನೀನು ಪೂಜಾರಿಗೆ ಭಿಕಾರಿ ಅಂತೀಯಲ್ಲ? ಹೌದು. ನಿನ್ನ ಹಾಗೆ ಅವಳಲ್ಲಿ ಹಣ ಸಂಪತ್ತು ಇಲ್ಲ ನಿಜ, ಆದ್ರೆ ಅವಳಲ್ಲಿ ಗುಣ ಸಂಪತ್ತು ಇದೆ, ಪ್ರೇಮ ಸಂಪತ್ತು ಇದೆ. ಮತ್ತೆ ಆ ಸಂಪತ್ತಿನ ಮುಂದೆ ಈ ನಿನ್ನ ಸಂಪತ್ತು ಋಣ ಸಮಾನತೆ. ಆ ಸಂಪತ್ತನ್ನೇ ತಿಂದು ಎಷ್ಟು ದಿನ ಬದುಕ್ತೀಯೋ ನಾನು ನೋಡುತ್ತೇನೆ. ಬರೀ ಪ್ರೀತಿ